ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ಈ ದಿನ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸಿಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ಗುರು ಇರತಕ್ಕಂಥದ್ದು, ಕನ್ಯಾ ರಾಶಿಯಲ್ಲಿ ಕೇತು ಇರತಕ್ಕಂಥದ್ದು, ಇನ್ನು ಧನುಸ್ಸು ರಾಶಿಯಲ್ಲಿ ಶುಕ್ರ ಇರತಕ್ಕಂಥದ್ದು ನೋಡ್ತಾ ಇದ್ದೀವಿ. ಮಕರ ರಾಶಿಯಲ್ಲಿ ರವಿ, ಚಂದ್ರ, ಕುಜ, ಬುಧರನ್ನು ಗಮನಿಸ್ತಾ ಇದ್ದೀವಿ. ಇನ್ನು ಶನೈಶ್ಚರ ಇರತಕ್ಕಂಥದ್ದು ಕುಂಭರಾಶಿಯಲ್ಲಿ, ಮೀನರಾಶಿಯಲ್ಲಿ ರಾಹುವಿನ ಜೊತೆಗೆ ದಿವಸ ಮಾಂದಿ ಉದಯಾಗಿದೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ. ಅಕ್ಷಿರುಖ್ ಅಂತ ಕರೀತಾರೆ. ಹೀಗಾಗಿ ಕಣ್ಣಿನ ಸಮಸ್ಯೆಗಳು, ತೊಂದರೆಗಳು ಉಂಟಾಗಬಹುದು. ನೀರಿನ ರೋಗಗಳು ಬಾಧಿಸ್ತಕ್ಕಂತಹ ಸಾಧ್ಯತೆ ಕೂಡ ಇದೆ. ಸ್ವಲ್ಪ ಹುಷಾರಾಗಿರಬೇಕು ಮೇಷರಾಶಿಯವರು. ಆರೋಗ್ಯದ ವಿಚಾರದಲ್ಲಿ ಚಂದ್ರನೂ ಕ್ಷೀಣನಾಗಿದ್ದಾನೆ. ಹೀಗಾಗಿ ಸುಖ ಶಾಂತಿಗಳೆಲ್ಲ ಕಳೆದು ಹೋಗುತ್ತೆ. ನೆಮ್ಮದಿ, ಆರೋಗ್ಯ ಇಲ್ಲ ಅಂದರೆ ನೆಮ್ಮದಿ ಹೊರಟೋಗ್ಬಿಡುತ್ತೆ. ಆ ರೀತಿಯ ಒಂದು ತೊಡಕು. ಕೆಲಸಗಳಲ್ಲಿ ಅನುಕೂಲ ಇದೆ, ಇಲ್ಲ ಅಂತಲ್ಲ, ಆದರೆ ಆರೋಗ್ಯ ಬೇಕು. ಈ ಕಾರಣದಿಂದಾಗಿ ನಾಗ ಕವಚವನ್ನು ಕೇಳಿಸ್ಕೊಂಡ್ರೆ ಒಳ್ಳೆಯದು. ವೃತ್ತಿಯಲ್ಲಿ ಸಮಾಧಾನ ಫಲ ಇದೆ, ಆತಂಕ ಬೇಡ. ವೃಷಭ ರಾಶಿಯವರಿಗೆ ಔಷಧ ವ್ಯಾಪಾರಿಗಳಿಗೆ ವಿಶೇಷವಾದ ಲಾಭ ಕಾಣಲಿಕ್ಕೆ ಅವಕಾಶ ಇದೆ. ವೃತ್ತಿಯಲ್ಲೂ ನಿಮಗೆ ಚೆನ್ನಾಗಿದೆ, ಅನುಕೂಲಕರವಾಗಿದೆ. ಸ್ತ್ರೀಯರಿಗೆ ಸ್ವಲ್ಪ ಮನೋವ್ಯಥೆ, ತಂದೆಯ ವಿಚಾರದಲ್ಲಿ, ಮಕ್ಕಳ ವಿಚಾರದಲ್ಲಿ ಮನಸ್ತಾಪಗಳು ಬರ್ತಕ್ಕಂಥ ಲಕ್ಷಣ ಸೂಚಿಸ್ತಾ ಇದೆ. ಶಾಂತವಾಗಿರಬೇಕು, ಮನಸ್ಸು ರಾಡಿ ಮಾಡಿಕೊಳ್ಬೇಡಿ. ಆದಷ್ಟು ಅಮ್ಮನವರ ಸನ್ನಿಧಾನದಲ್ಲಿ ಕ್ಷೀರಾಭಿಷೇಕ ಮಾಡಿಸಿದ್ರೆ ಬಹಳ ಒಳ್ಳೆಯದು. ಅದರಿಂದ ಒಂದು ಮನಸ್ಸಿಗೆ ಸಮಾಧಾನ ಆಗುತ್ತೆ. ಉಳಿದ ಹಾಗೆ ವೃತ್ತಿಯಲ್ಲೆಲ್ಲ ಅನುಕೂಲ ಇರೋದರಿಂದ ಗಾಬರಿ ಮಾಡಿಕೊಳ್ಬೇಡಿ. ಕೆಲಸದ ಕಡೆ ಹೆಚ್ಚು ಗಮನ ಕೊಡೋದು ಬಹಳ ಒಳ್ಳೆಯದು. ಪ್ರಾರ್ಥನೆಗೆ ದಿವಸ ದುರ್ಗಾ ಪ್ರಾರ್ಥನೆ, ಶಾಂತಿ ರೂಪೇಣ ಸಂಸ್ಥಿತ, ಇವೆಲ್ಲ ಹೇಳ್ಕೊಳ್ಬಹುದು. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಕಿರಿಕಿರಿ ಇದೆ. ಕಾಣದೆ ಗೊತ್ತಾಗದೇ ಇರತಕ್ಕಂಥ ತೊಡಕುಗಳು ನಿಮಗೆ ಬಾಧಿಸುತ್ತೆ. ಯಾವ ಥರ ಕೆಲಸ ಮಾಡೋದು ಗೊತ್ತಾಗೋದಿಲ್ಲ. ಒಂದು ಸ್ವಲ್ಪ ಸಿಕ್ಕಾಕೊಳ್ತೀರ ಸುರುಳಿಗೆ, ಆ ಥರ ಇದೆ. ಸ್ತ್ರೀಯರಿಗೆ ಮಾತಿನಿಂದ ನಷ್ಟ ಫಲ ಸೂಚಿಸ್ತಾ ಇದೆ. ಹಣಕಾಸಿನ ತೊಂದರೆ ಸೂಚಿಸ್ತಾ ಇದೆ. ವಿದ್ಯಾರ್ಥಿಗಳಿಗೆ ತೊಂದರೆ ಇದೆ. ಸ್ವಲ್ಪ ಸಮಾಧಾನ ಬೇಕು. ಸಂಗಾತಿಯ ಸಹಕಾರ ಸಿಗುತ್ತೆ, ಅವರ ಹೆಲ್ಪ್ ತಗೊಳ್ಳಿ, ಅದರಿಂದ ಅನುಕೂಲ ಇದೆ. ಉಳಿದಾಗಿ ಹಿರಿಯರಿಂದ ಅನುಕೂಲ ಇದೆ. ಹಿರಿಯ ಜನರು ಹಿರಿಯರು, ಅವರಿಂದ ಅನುಕೂಲ ಸೂಚಿಸ್ತಾ ಇದೆ ಈ ದಿವಸ. ಪ್ರಾರ್ಥನೆಗೆ ಈ ಕಾಣದ ತೊಡಕು ನಿವಾರಣೆಗೆ ನರಸಿಂಹ ಪ್ರಾರ್ಥನೆ ಬಹಳ ಒಳ್ಳೆಯದು. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಕಾಣಲಿಕ್ಕೆ ಅವಕಾಶ ಖಂಡಿತ ಇದೆ. ಈ ದಿವಸ ನೀವು ನೋಡಿ, ಒಂದು ಒಳ್ಳೆಯ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಅಡ್ಡಿ ಆತಂಕಗಳು ಬರುತ್ತೆ. ಮೈಲಿಗೆ, ಅಶುಚಿ, ಈ ಥರದ್ದೆಲ್ಲ ಸೂಚಿಸ್ತಾ ಇದೆ. ಜೊತೆಗೆ ಈ ದಿವಸ ಸಂಗಾತಿಯ ಆರೋಗ್ಯದಲ್ಲಿ ಏರುಪೇರು, ಅದನ್ನು ಸೂಚಿಸ್ತಾ ಇದೆ. ಇನ್ನು ಸಂಗಾತಿಯಲ್ಲಿ ಮನಸ್ತಾಪಗಳು ಬರ್ತಕ್ಕಂತಹ ಸಾಧ್ಯತೆ ಇದೆ. ಮನಸ್ಸಿಗೆ ಪೆಟ್ಟು ಬೀಳುವ ಸಾಧ್ಯತೆ. ಈ ಕಾರಣದಿಂದ ಈ ದಿವಸ ಐಕಮತ್ಯ ಮಂತ್ರ ಬಹಳ ವಿಶೇಷವಾದದ್ದು. ಅದರ ಶ್ರವಣ ಮಾಡಿದ್ರೆ ಒಳ್ಳೆಯದು. ಅಥವಾ ಸರಳವಾಗಿ ಅಂತಂದರೆ ಸೌಂದರ್ಯ ಲಹರಿ ಪಾರಾಯಣ ಅಥವಾ ಶ್ರವಣ ಮಾಡಿದ್ರೆ ಅದು ಕೂಡ ಬಹಳ ಒಳ್ಳೆಯದು. ಸೌಂದರ್ಯ ಲಹರಿ ಪಾರಾಯಣ ಮಾಡಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ ಖಂಡಿತ. ಬುದ್ಧಿಬಲ ತುಂಬ ಚೆನ್ನಾಗಿರ್ತದೆ. ಸ್ತ್ರೀಯರಿಗೆ ಹೆಚ್ಚಿನ ಬುದ್ಧಿಬಲ. ಆದರೆ ಆರೋಗ್ಯ ಕೆಡುತ್ತೆ ನಿಮಗೂ ಕೂಡ. ಇನ್ಫೆಕ್ಷನ್ಸ್ ಆಗೋ ಸಾಧ್ಯತೆ ಇದೆ. ವಾಟರ್ ಇನ್ಫೆಕ್ಷನ್ನು ಮತ್ತು ಫುಡ್ ಪಾಯ್ಸನ್ ಆಗೋ ಸಾಧ್ಯತೆ, ಅದನ್ನು ಸೂಚಿಸ್ತಾ ಇದೆ. ಆರೋಗ್ಯ ತೊಡಕು. ಜೊತೆಗೆ ಅನ್ಯರಿಂದ, ನಿಮ್ಮ ಸಮಾನತೆ ಅಲ್ಲದೇ ಇರತಕ್ಕಂಥವರಿಂದಾಗಿ ಬೈಗುಳ ತಗೊಳ್ಳೋದು, ಅವರಿಂದ ಹೇಳಿಸ್ಕೊಳ್ಬೇಕಾದ್ದು, ಇವರಿಂದ ಹೇಳಿಸ್ಕೋಬೇಕಾ ನಾನು ಅಂತ ಅನಿಸುತ್ತೆ. ಆ ರೀತಿಯ ಒಂದು ತೊಡಕುಗಳು ಎದುರಾಗುತ್ತೆ. ದುರ್ಗಾ ಪ್ರಾರ್ಥನೆ ಮಾಡಿ, ಅನುಕೂಲ ಆಗುತ್ತೆ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ದಿವಸ ಸಂಗಾತಿಯಲ್ಲಿ ವಿರೋಧ ಬರುತ್ತದೆ. ದಾಂಪತ್ಯದಲ್ಲಿ ಅಸಮಾಧಾನ ಸೂಚಿಸ್ತಾ ಇದೆ. ಮನಸ್ತಾಪ ಉಂಟಾಗುತ್ತೆ. ವ್ಯಾಪಾರದಲ್ಲಿ ಮೋಸಗಳಾಗುವ ಸಾಧ್ಯತೆ ಬಲವಾಗಿದೆ. ಗೊತ್ತಾಗೋದಿಲ್ಲ ನಿಮಗೆ, ಆ ಥರ ಮೋಸ ಹೋಗ್ಬಿಡ್ತೀರ. ಹುಷಾರಾಗಿರಿ ಈ ದಿವಸ. ಇನ್ನು ವೃತ್ತಿಯಲ್ಲಿ ಅನುಕೂಲಕರವಾಗಿದೆ, ಆತಂಕ ಬೇಡ, ಲಾಭ ಕಾಣ್ತೀರ. ವೃತ್ತಿಯಲ್ಲಿ ಲಾಭ ಅಂದರೆ ಒಳ್ಳೆಯ ಕೆಲಸದಲ್ಲಿ ಒಂದು ಒಳ್ಳೆಯ ಫಲ ಕಾಣಬಹುದು ಅಂತ. ಮಾರುಕಟ್ಟೆಯಲ್ಲಿರ್ತಕ್ಕಂಥವ್ರಿಗೆ ಚೆನ್ನಾಗಿದೆ. ಹಾಲು ಹೈನುಗಾರರಿಗೆ ತುಂಬ ಚೆನ್ನಾಗಿದೆ, ಅನುಕೂಲಕರವಾಗಿದೆ. ಈ ನಾಗ ಪ್ರಾರ್ಥನೆ ಮಾಡಿಕೊಂಡ್ರೆ, ನಾಗ ಸನ್ನಿಧಾನದಲ್ಲಿ ಒಂದು ಎಳನೀರನ್ನ ಅಭಿಷೇಕ ಮಾಡಿಸಿದ್ರೆ ತುಂಬ ಒಳ್ಳೆಯದು ಈ ದಿವಸ. ಸರಿ ಶಾಸ್ತ್ರಿಗಳ, ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ವೀಕ್ಷಕರೇ, ಇನ್ನುಳಿದ ರಾಶಿಗಳ ಫಲಾಫಲ ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.